ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಶಿವಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 8/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 6/9/2022. ಇನ್ನೊಂದು ವಾಣಿ 7/9/2022. ಓಂ ನಮಃ ಶಿವಾಯ. ತಂದೆಗೆ ಕರ್ಮದ ಮಹಾರಥಿಗಳು ಬೇಕು, ಮಾತನಾಡುವವರು ಅಲ್ಲ. ಸಮಯದ ಪರಿವರ್ತನೆಯ ಜೊತೆಗೆ ಯಜ್ಞದಲ್ಲಿಯೂ ಪರಿವರ್ತನೆಯ ಸೂಚನೆ ಕೊಡುತ್ತಾ ಮಕ್ಕಳನ್ನು ತೀವ್ರ ಪುರುಷಾರ್ಥಿಗಳನ್ನಾಗಿ ಮಾಡುವ ಚತುರ ಸುಜಾನ್ ಶಿವಬಾಬಾ ಮಾತನಾಡಿದರು. ಒಳ್ಳೆಯದು. ಇಂದು ನಿಮ್ಮನ್ನು ನೋಡಿ, ನಿಮ್ಮ ಸಂಘಟನೆಯನ್ನು ನೋಡಿ ಬಾಪ್ತಾದಾರವರಿಗೆ ಬಹಳ ಖುಷಿಯಾಗಿದೆ. ಎಷ್ಟು ಒಳ್ಳೆಯ ಪರಿವಾರವಾಗಿದೆ. ಒಬ್ಬ ಮಗು ನಿಮಂತ್ರಣ ಕೊಟ್ಟರು ಮತ್ತು ಪೂರ್ತಿ ಪರಿವಾರ ಆ ಮಗುವಿನೊಂದಿಗೆ ನಿಂತುಕೊಂಡಿತು. ಇದೇನು ಸಾಧಾರಣ ಮನುಷ್ಯನ ಶಕ್ತಿಯಲ್ಲ, ಇದು ತಂದೆಯ ಪ್ರೀತಿಯಾಗಿದೆ. ಯಾವಾಗ ಒಮ್ಮೆ ಧ್ವನಿ ಬರುತ್ತದಲ್ಲವೇ, ಎಲ್ಲಿಂದಲಾದರೂ ಸರಿ, ಬಾಪ್ತಾದ ಬಂದಿದ್ದಾರೆ ಎನ್ನುವ ಧ್ವನಿ ಬರುತ್ತದೆ. ತಂದೆ ಬಂದಿದ್ದಾರೆ. ಆಗ ಆ ಮಾತು ಇದೆಯಲ್ಲ, ಯಾರು ಬಂದಿದ್ದಾರೆ ಎಂದು ಮನಸ್ಸಿಗೆ ಹೋಗಿ ತಲುಪುತ್ತದೆ. ಮತ್ತು ಯಾವಾಗ ಮಕ್ಕಳು ತಂದೆಯ ಸಮ್ಮುಖದಲ್ಲಿರುತ್ತಾರೋ ಆಗ ಯಾರು ಬಂದಿದ್ದಾರೆ ಎಂದು ತಂದೆಗೂ ಬಹಳ ನಶೆ ಏರುತ್ತದೆ. ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಮಹಾನ್ ಆತ್ಮಗಳು, ದೇವಾತ್ಮಗಳು, ಪುಣ್ಯಾತ್ಮಗಳು ತಂದೆಯ ಸಮ್ಮುಖದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. ತಂದೆ ಎಲ್ಲ ಮಕ್ಕಳನ್ನು, ಪ್ರತಿಯೊಬ್ಬ ಮಗುವನ್ನು ಕಿರೀಟಧಾರಿಗಳನ್ನಾಗಿ ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿನ ಹಣೆಯ ಮೇಲೆ ಜವಾಬ್ದಾರಿಯ ಕಿರೀಟವನ್ನು ತಂದೆ ನೋಡುತ್ತಿದ್ದಾರೆ. ವಿಜಯದ ತಿಲಕವನ್ನು ತಂದೆ ನೋಡುತ್ತಿದ್ದಾರೆ. ಮಕ್ಕಳ ವಿಜಯ ಆಗೇ ಆಗುತ್ತದೆ, ಆಗಲೇಬೇಕು. ಏಕೆಂದರೆ ಜೊತೆಗಾರ ಯಾರಾಗಿದ್ದಾರೆ? ಜೊತೆಗಾರ ಯಾರು? ಬಾಪ್ತಾದ ಜೊತೆಗಾರರಾಗಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲವನ್ನು ಇಟ್ಟುಕೊಂಡು ಕೂರಬೇಡಿ. ಕೇವಲ ತಂದೆಯನ್ನು ನೋಡಿ. ಆ ತಂದೆಯನ್ನು ನೋಡಿ. ಯಾವ ತಂದೆಗೆ ನೀವು ಮಕ್ಕಳು ತಮ್ಮ ಪೂರ್ತಿ ಜೀವನವನ್ನು ಕೊಟ್ಟಿದ್ದೀರೋ ಆ ತಂದೆಯನ್ನು ನೋಡಿ. ಯಾವಾಗ ಭೇಟಿಯಾದ ತಕ್ಷಣ ಸಂಕಲ್ಪ ಮಾಡಿದಿರಿ, ಬಾಬಾ ನಾವು ನಿಮ್ಮವರಾಗಿದ್ದೇವೆ, ನಿಮ್ಮವರಾಗಿದ್ದೆವು, ನಿಮ್ಮವರಾಗಿಯೇ ಇರುತ್ತೇವೆ. ಈ ಸಂಕಲ್ಪ ಮಾಡಿದಿರಿ. ಪರಿವರ್ತನೆಯ ನಿಯಮವಾಗಿದೆ ಅಲ್ಲವೇ? ಈ ಸೃಷ್ಟಿಯ ಎಲ್ಲಕ್ಕಿಂತ ಮೊಟ್ಟ ಮೊದಲ ನಿಯಮವೇ ಪರಿವರ್ತನೆಯಾಗಿದೆ. ಹೌದು, ವ್ಯತ್ಯಾಸ ಇಷ್ಟೇ. ಆ ಪರಿವರ್ತನೆ ನಿಮ್ಮ ಲೆಕ್ಕಾಚಾರದಂತೆ ಆಗುವುದಿಲ್ಲ. ಆ ಪರಿವರ್ತನೆ ತಂದೆಯ ಲೆಕ್ಕಾಚಾರದಂತೆ ಆಗುತ್ತದೆ. ಆದ್ದರಿಂದ ಮನಸ್ಸು, ಬುದ್ಧಿ ಆ ಪರಿವರ್ತನೆಯನ್ನು ಬೇಗ ಸ್ವೀಕಾರ ಮಾಡಲು ಆಗುವುದಿಲ್ಲ. ಪರಿವರ್ತನೆ ನಿಶ್ಚಿತವಾಗಿದೆ. ಸತ್ಯಯುಗದ ನಂತರ ತ್ರೇತಾಯುಗ ಬರುವುದು. ಈ ಪರಿವರ್ತನೆ ನಿಶ್ಚಿತವಾಗಿದೆ. ತ್ರೇತಾಯುಗದ ನಂತರ ದ್ವಾಪರಯುಗ ಬರುವುದು. ಇದೂ ಸಹ ಪರಿವರ್ತನೆ ನಿಶ್ಚಿತವಾಗಿದೆ. ಕಲಿಯುಗ ಬರುವುದು. ಇದೂ ಸಹ ಈ ಪರಿವರ್ತನೆ ನಿಶ್ಚಿತವಾಗಿದೆ. ಸಂಗಮ ಯುಗ ತಂದೆಯ ಮಿಲನದ ಯುಗವಾಗಿದೆ. ಇದೂ ಸಹ ಪರಿವರ್ತನೆ ನಿಶ್ಚಿತವಾಗಿದೆ. ಇದು ಪರಿವರ್ತನೆಯಾಗಿದೆ ಮತ್ತು ಈ ಪರಿವರ್ತನೆ ನಿಶ್ಚಿತವಾಗಿದೆ. ಒಂದು ವೇಳೆ ತಂದೆ ಮಕ್ಕಳ ಲೆಕ್ಕಾಚಾರದಂತೆ ಪರಿವರ್ತನೆ ಮಾಡಿದರೆ ತಂದೆಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಸಂಖ್ಯೆ ಎಷ್ಟಿದೆ? ಸರಿ, ಒಂದು ವೇಳೆ ತಂದೆ ಮಕ್ಕಳ ಲೆಕ್ಕಾಚಾರದಂತೆ ಪರಿವರ್ತನೆ ಮಾಡಿದರೂ ಸಹ ಏನು ಬ್ರಾಹ್ಮಣ ಮಕ್ಕಳ ಏಕಮತ ಅಥವಾ ಏಕಸಂಕಲ್ಪ ಇದು ನಿಶ್ಚಿತವಾಗಿದೆಯೇ? ಒಬ್ಬರದ್ದು? ಸರಿ, 100 ಜನರದ್ದು? ಬ್ರಾಹ್ಮಣ ಮಕ್ಕಳ 1000 ಜನರದ್ದಾದರೂ ಒಂದು ಸಂಕಲ್ಪ ಆದರೆ, ಅಂದರೆ ಎಲ್ಲರ ಸಂಕಲ್ಪ ಒಂದಾದರೆ, ಅಂದರೆ 1000 ಜನ ಮಕ್ಕಳ ಸಂಕಲ್ಪ ಒಂದಾದರೆ ಆಗ ತಂದೆಯೂ ಸಹ ಮಕ್ಕಳ ಲೆಕ್ಕಾಚಾರದಂತೆ ಪರಿವರ್ತನೆ ಮಾಡುವರು. ಆಗಲೂ ಸಹ ಮಾಡುವರು. ಅಂದರೆ ಏನು? 100 ಜನ ಮಕ್ಕಳು ಒಂದೇ ವಿಚಾರಧಾರೆಯಂತೆ ನಡೆಯುತ್ತಾರಾ? ನಡೆಯುವುದಿಲ್ಲ. 100 ಜನ ಬಿಡಿ, 50 ಜನ ಮಕ್ಕಳಾದರೂ ಹೇಳಿ. 50 ಜನರನ್ನು ಬಿಡಿ, 10 ಜನರಾದರೂ ಇದ್ದಾರಾ? 10 ಮಕ್ಕಳನ್ನು ಕೂಡ ಬಿಡಿ, 5 ಜನ ಮಕ್ಕಳಾದರೂ ಏಕವಿಚಾರದವರಿದ್ದಾರಾ?
ಯಾವಾಗ 5 ಜನ ಮಕ್ಕಳು ಕೂಡ ಒಂದೇ ವಿಚಾರಧಾರೆಯಿಂದ ನಡೆಯಲು ಸಾಧ್ಯವಿಲ್ಲವೋ, ಆದರೆ ಈ ತಂದೆ ಕೋಟ್ಯಾನುಕೋಟಿ ಆತ್ಮರ ತಂದೆಯಾಗಿದ್ದಾರೆ. 5 ಮಕ್ಕಳು ಕೂಡ ಒಂದೇ ವಿಚಾರಧಾರೆಯಿಂದ ನಡೆಯಲು ಸಾಧ್ಯವಿಲ್ಲ ಎಂದ ಮೇಲೆ ಏನು ಮಕ್ಕಳ ಲೆಕ್ಕಾಚಾರದಂತೆ ಪರಿವರ್ತನೆ ಮಾಡುವುದು ಸರಿಯಾಗಿದೆಯೇ? ಸರಿಯಾಗಿ ಇರುತ್ತದೆಯೇ? ಯಾವಾಗ 5 ಜನ ಮಕ್ಕಳಿಗೆ ತಂದೆ ಹೇಳಿದರು, ಸರಿ 100 ಮಕ್ಕಳಿಗೆ ಹೇಳಿದರು, ನೀವು ರಥವನ್ನು ಆಯ್ಕೆ ಮಾಡಿರಿ, ತಂದೆ ಯಾರಲ್ಲಿ ಬರಬೇಕು ಎಂದು. ಅದರಲ್ಲಿ 20 ಮಕ್ಕಳು ಬೇರೆ ಕಡೆ ಬೆರಳು ಮಾಡುವರು, 10 ಮಕ್ಕಳು ಬೇರೆ ಕಡೆ ಬೆರಳು ಮಾಡುವರು, ಇನ್ನು 50 ಮಕ್ಕಳು ಬೇರೆ ಕಡೆ ತೋರಿಸುವರು. ಹಾಗಾದರೆ ಏನು ಮಾಡಬೇಕು? ತಂದೆಯ ಲೆಕ್ಕ ಸರಿ ಇದೆಯೇ? ತಂದೆಯ ಲೆಕ್ಕ ಸರಿ ಇದೆ ಎನ್ನುವ ಮಕ್ಕಳು ಕೈ ಎತ್ತಿರಿ. ಮನಸ್ಸಿನಿಂದ ಕೈ ಎತ್ತಿರಿ. ಮನಸ್ಸಿನಿಂದ ಕೈ ಎತ್ತುವುದು ಬೇಕು. ಸರಿಯಾಗಿದ್ದರೆ ತಂದೆ ನಿಮ್ಮ ಲೆಕ್ಕದಂತೆ ಪರಿವರ್ತನೆ ಮಾಡಲಿ, ಅಲ್ಲವೇ? ಒಳ್ಳೆಯದು. ಸರಿಯಾಗಿದ್ದರೆ ಕೇವಲ ತಮ್ಮ ಎದೆಯ ಮೇಲೆ ಕೈ ಇಟ್ಟು ಹೇಳಿ, ಬಾಬಾ ನೀವು ಏನು ಮಾಡಿದ್ದೀರಿ, ಏನು ಮಾಡುತ್ತಿದ್ದೀರಿ, ಅದು ನನಗೆ ಸ್ವೀಕಾರವಿದೆ, ಅದು ನನಗೆ ಸ್ವೀಕಾರವಿದೆ. ಎಲ್ಲರಿಗೂ ಸ್ವೀಕಾರವಿದೆಯೇ? ಆದ್ದರಿಂದ ಯಾವಾಗ ನೀವು ಮಕ್ಕಳಿಗೆ ಸ್ವೀಕಾರವಿದೆಯೋ ಆಗ ತಂದೆಗೂ ಸಹ ಪ್ರತಿಯೊಬ್ಬ ಮಗುವು ಮನಸ್ಸಿನಿಂದ ಸ್ವೀಕಾರವಿದೆ. ಪ್ರತಿಯೊಬ್ಬ ಮಗುವಿನ ಸಂಕಲ್ಪಧಾರೆಗೆ ಸ್ವೀಕಾರವಿದೆ. ಪ್ರತಿಯೊಬ್ಬ ಮಗು ತಂದೆಗೆ ಸ್ವೀಕಾರವಿದೆ. ಪ್ರತಿಯೊಬ್ಬ ಮಗುವಿನ ಸಂಕಲ್ಪ ತಂದೆಗೆ ಸ್ವೀಕಾರವಿದೆ. ಪ್ರತಿಯೊಬ್ಬ ಮಗು ತಂದೆಗೆ ಸ್ವೀಕಾರವಿದೆ. ಪ್ರತಿಯೊಬ್ಬ ಮಗುವಿನ ಸಮ್ಮಾನ ತಂದೆಗೆ ಸ್ವೀಕಾರವಿದೆ. ಪ್ರತಿಯೊಬ್ಬರ ಮನಸ್ಸು ಎಂತಹದ್ದೇ ಆಗಿರಲಿ ತಂದೆಗೆ ಸ್ವೀಕಾರವಿದೆ. ಒಂದು ವೇಳೆ ಎಲ್ಲರಿಗೂ ಸ್ವೀಕಾರವಿದ್ದರೆ ಇದು ತಂದೆಯ ವಾಗ್ದಾನವಾಗಿದೆ. ತಂದೆ ಜೊತೆಗಿರುವರು, ಜೊತೆಗೆ ನಡೆಯುವರು ಮತ್ತು ಪ್ರತಿಯೊಬ್ಬ ಮಗುವಿನ ಅಂತಿಮ ಸಮಯದವರೆಗೂ ಜೊತೆ ನೀಡುವರು. ಬಲೆ ತಂದೆಯ ಕಾರ್ಯದಲ್ಲಿ ಯಾವುದೇ ವಿಘ್ನ ಬರಲಿ, ಎಷ್ಟು ದೊಡ್ಡ ವಿಘ್ನ ಬರಲಿ, ಆದರೆ ತಂದೆಯ ಕಾರ್ಯ ನಿಲ್ಲಲು ಸಾಧ್ಯವಿಲ್ಲ. ಒಂದು ವೇಳೆ ತಂದೆಯ ಪ್ರೀತಿ ಇದ್ದರೆ ಮತ್ತು ಆ ಪ್ರೀತಿಯಲ್ಲಿ ಪ್ರತಿಯೊಬ್ಬ ಮಗು ಸಂಕಲ್ಪ ಮಾಡಿದರೆ ಅದು ಅವಶ್ಯವಾಗಿ ಸಿದ್ಧಿಯಾಗುವುದು. ಇದು ತಂದೆಯ ವಾಗ್ದಾನವಾಗಿದೆ. ಪ್ರತಿಯೊಬ್ಬ ಮಗುವಿಗೆ ವಾಗ್ದಾನವಾಗಿದೆ. ಎಲ್ಲಿಯೇ ಕಷ್ಟ ಬರಲಿ, ಒಂದು ವೇಳೆ ನಿಮಗೆ ಅನಿಸಿದರೆ ತಂದೆಯ ಕಾರ್ಯದಲ್ಲಿ ಎಲ್ಲಿ ಕಷ್ಟ ಬರುತ್ತಿದೆ ಎಂದು, ಆಗ 1 ನಿಮಿಷ ಕುಳಿತುಕೊಳ್ಳಿ ಮತ್ತು ಹೇಳಿರಿ, ಬಾಬನಿಗೇಳ್ರಿ, ಬಾಬಾ ನನ್ನ ಜೊತೆಗಾರ ಬನ್ನಿರಿ, ನನಗೆ ಸಹಾಯ ಮಾಡಿರಿ. ಈ ಶಬ್ದ ಎಲ್ಲಕ್ಕಿಂತ ಮೊದಲು ತಂದೆಯ ಕಿವಿಗೆ ಬೀಳುತ್ತದೆ ಮತ್ತು ಕೇಳಿಸಿಕೊಳ್ಳುತ್ತಿದ್ದಂತೆಯೇ ತಂದೆ ಸಹಯೋಗಕ್ಕಾಗಿ ಹಾಜರಾಗಿ ಬಿಡುತ್ತಾರೆ. ಒಳ್ಳೆಯದು. ಎಲ್ಲ ಮಕ್ಕಳು ಖುಷಿಯಾಗಿದ್ದೀರಾ? ಇಂದು ಸಣ್ಣ ಪುಟ್ಟ ಮಕ್ಕಳು ಸಹ ಬಂದಿದ್ದಾರೆ. ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ. ಸತ್ಯ ಮನಸ್ಸಿದ್ದಲ್ಲಿ ಭಗವಂತನು ರಾಜಿಯಾಗುತ್ತಾರೆ. ಎಲ್ಲಿ ಮನಸ್ಸು ಶುದ್ಧವಾಗಿದೆಯೋ ಅಲ್ಲಿ ತಂದೆ ಹಾಜರಿದ್ದಾರೆ, ಪ್ರತ್ಯಕ್ಷ ಆಗಿದ್ದಾರೆ ಮತ್ತು ರಾಜಿಯಾಗಿದ್ದಾರೆ. ಈ ಮಿಲನ ಪ್ರತಿಯೊಬ್ಬ ಮಗುವಿಗೆ ಶುಭಾಶಯ ಆಗಲಿ. ಒಳ್ಳೆಯದು. ಬ್ರಹ್ಮ ತಂದೆಯ ಪಾಲನೆಯಲ್ಲಿ ಯಾರು ಬೆಳೆದಿಲ್ಲವೋ, ಏಕೆಂದರೆ ವಿಶ್ವದ ಮಹಾರಾಜ ಬರುತ್ತಿದ್ದಾರೆ ಅಲ್ಲವೇ, ಆಗ ಜೊತೆ ಅಂತೂ ಬೇಕಲ್ಲವೇ? ಜೊತೆ ಬೇಕಾ? ಜೊತೆ ಸಿಗುವುದೇ? ಬರುವಂತಹ ಸಮಯ ಎಂತಹದ್ದಾಗಿರುತ್ತದೆ ಎಂದರೆ ಎಲ್ಲರಿಗೂ ಇದೇ ರೀತಿ ಕಾಣಿಸುವುದು. ಎಲ್ಲಿ ಯಾವಾಗ ಬರುತ್ತಿದ್ದಾರೆ? ನನ್ನ ಆದಿಪಿತ ಬ್ರಹ್ಮ ಬಾಬಾ. ಆದ್ದರಿಂದ ತಂದೆ ಆಮಂತ್ರಣ ಕೊಡುತ್ತಿದ್ದಾರೆ. ಈಗ ಬರುತ್ತಿದ್ದಾರೆ ನಿಮ್ಮ ಆದಿಪಿತ ಬ್ರಹ್ಮ ಬಾಬಾ. ಬಾಬಾರವರಿಗೆ ಎಲ್ಲರ ಪರವಾಗಿ ಹೂಗುಚ್ಛವನ್ನು ಅರ್ಪಿಸಲಾಯಿತು. ಒಳ್ಳೆಯದು. ಶ್ರಮ ಪಟ್ಟಿರಲ್ಲವೇ? ಯಾವ ಕಾರ್ಯ ಇಷ್ಟು ವರ್ಷಗಳಲ್ಲಿ ಆಗಲಿಲ್ಲವೋ ಆ ಕಾರ್ಯ ಬಹಳ ಬೇಗನೆ ಸಂಪನ್ನವಾಗಲಿದೆ. ಜ್ಞಾನದ ಅಭಿಮಾನದ ಹೊದಿಕೆಯನ್ನು ಕೆಳಗಿಳಿಸಿಬಿಡಿ ಮತ್ತು ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಿರಿ. ಈಗ ಸಮಯವಿದೆ, ನಂತರ ಸಮಯ ಕಳೆದು ಹೋಗುವುದು. ನಂತರ ಅಭಿಮಾನದ ಹೊದಿಕೆಯನ್ನು ಇಳಿಸುವುದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ. ನಂತರ ಸಮಯ ವೇಗವಾಗಿ ಹೊರಟು ಹೋಗುವುದು. ಅಂದರೆ ಈಗ ಅಭಿಮಾನ ಪಟ್ಟು ಆಮೇಲೆ ಅಭಿಮಾನ ಬಿಡ್ತೀವಿ ಅಂದರೆ ಸಮಯ ಕಳೆದೋದ್ಮೇಲೆ ಅಭಿಮಾನ ಬಿಟ್ಟರೆ ಏನೂ ಲಾಭ ಇಲ್ಲ, ಸಮಯ ಮುಗ್ದೋಗಿರುತ್ತೆ.
ಮತ್ತು ನೀವು ಹೇಳುತ್ತೀರಿ, ಬಾಬಾ ಈಗ ನಾವು ತಯಾರಾಗಿದ್ದೇವೆ. ಆಗ ತಂದೆ ಹೇಳುವರು, ಈಗ ನಾವು ರೆಡಿ ಇಲ್ಲ. ಸರಿ ಇದೆ, ಏಕೆಂದರೆ ತಂದೆ ಮಕ್ಕಳು ತಯಾರಾಗುವುದನ್ನು ಎಲ್ಲಿಯವರೆಗೆ ಕಾಯುತ್ತಾರೆ? ಇಲ್ಲಿಯವರೆಗೂ ಮಾಡಿದರು ಅಲ್ಲವೇ? ಸಂಗಮಯುಗ ಪೂರ್ತಿ ಕಳೆದು ಹೋಯಿತು. ತಯಾರಾಗುವುದನ್ನು ಕಾಯುತ್ತಿದ್ದರು ತಾನೇ? ಆದರೆ ತಂದೆಗೂ ಸಹ ಸಮಯವಿರುತ್ತದೆ. ಒಂದು ಸಮಯದವರೆಗೆ ಮಾತ್ರ ತಂದೆ ಕಾಯುತ್ತಾರೆ. ಆದರೆ ಈಗ ಮಾಡುವುದಿಲ್ಲ. ಯಾವ ಮಕ್ಕಳು ಅಭಿಮಾನದ ಹೊದಿಕೆಯನ್ನು ಕೆಳಗಿಳಿಸಿ ತಂದೆಯ ಕೈ ಹಿಡಿಯುವರೋ ಆ ಮಗುವಿಗೆ ಮನಸ್ಸಿನಿಂದ ಸ್ವಾಗತವಿದೆ. ಮತ್ತು ಒಂದು ವೇಳೆ ಅಭಿಮಾನದ ಹೊದಿಕೆ ಹೊದ್ದುಕೊಂಡು ಕುಳಿತುಕೊಳ್ಳುವುದಾದರೆ ಪ್ರತಿಯೊಬ್ಬ ಮಗು ತನ್ನ ಸ್ಥಾನವನ್ನು ನೋಡಿಕೊಳ್ಳಿ. ಏಕೆಂದರೆ ಹಿಂದಿನ ಸೀಟ್ ಕೂಡ ಬುಕ್ ಆಗಿದೆ ಮತ್ತು ಇಷ್ಟು ದೊಡ್ಡ ಮಹಾರಥಿಗಳು ಹಿಂದೆ ಕುಳಿತರೆ ಹೇಗನಿಸುವುದು? ಪ್ರತಿಯೊಬ್ಬ ಮಗುವು ಆಲೋಚಿಸಿರಿ, ಅರ್ಥ ಮಾಡಿಕೊಳ್ಳಿರಿ ಮತ್ತು ತಂದೆಯ ಬಳಿ ಕೇಳಿ, ಬಾಬಾ ಯಾವುದು ಸರಿ ಎಂದು. ಮತ್ತು ಮಹಾರಥಿ ಯಾರು? ಮಹಾರಥಿಯ ಹೆಸರು ಬಹಳ ಶ್ರೇಷ್ಠವಾಗಿದೆ. ಆದರೆ ತಂದೆಯು ಕಾರ್ಯದ ಮಹಾರಥಿಗಳನ್ನು ಹುಡುಕುತ್ತಿದ್ದಾರೆ. ಹೆಸರಿನ ಮಹಾರಥಿಗಳನ್ನು ಹುಡುಕುವುದನ್ನು ನಿಲ್ಲಿಸಿಬಿಟ್ಟರು. ಅಂದರೆ ಕಾರ್ಯವನ್ನು ಮಾಡಿ ಆ ಕೆಲಸವನ್ನು ಮಾಡಿ ಮಹಾರಥಿಗಳಾಗಿರಬೇಕೇ ಹೊರತು ಕೇವಲ ಹೆಸರಿಗೆ ಮಾತ್ರ ಮಹಾರಥಿಗಳಾಗೋದಲ್ಲ. ಈಗ ಕರ್ಮದ ಮಹಾರಥಿಗಳು ತಂದೆಗೆ ಬೇಕು. ಯಾರು ತಂದೆಯ ಜೊತೆ ವಿಶ್ವದ ವೇದಿಕೆಯ ಮೇಲೆ ಜಯಘೋಷ ಮಾಡುವರೋ, ನನ್ನ ಬಾಬಾ ಬಂದು ಬಿಟ್ಟರು, ನನ್ನ ಬಾಬಾ ಬಂದು ಬಿಟ್ಟರು. ಈಗ ಕರ್ಮದ ಮಹಾರಥಿಗಳು ಬೇಕು. ಕರ್ಮದ ಮಾತನಾಡುವವರು ಬೇಡ, ಕರ್ಮ ಮಾಡಿ ತೋರಿಸುವಂತಹ ಮಹಾರಥಿಗಳು ಬೇಕು. ಮೈಕಂತೂ ತಂದೆಯ ಬಳಿ ಬಹಳಷ್ಟು ಇದೆ. ಹಿಂದೆ ಅಂಥವರನ್ನು ನಿಲ್ಲಿಸುತ್ತಾರೆ. ಅಂದರೆ ಭಾಳಷ್ಟು ಚೆನ್ನಾಗಿ ಭಾಷಣ ಮಾಡುವಂಥವರು ಭಾಳಷ್ಟು ಜನ ಇದ್ದಾರೆ. ಈಗಲೇ ಬೇಕಿದ್ದರೆ ಬಾಬಾ ಅವರನ್ನು ಎದ್ದು ನಿಲ್ಲಿಸ್ತಾರೆ. ಆದರೆ ಯಾರು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ, ಯಾರು ಜೀವನವನ್ನು ಬದಲಾಯಿಸಿಕೊಂಡರು, ಯಾರು ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆದರು, ಯಾರು ವಿಶ್ವ ಪರಿವರ್ತನೆಯ ದೃಢ ಸಂಕಲ್ಪ ಮಾಡಿದರು ಮತ್ತು ಮಾಡಿ ತೋರಿಸಿದರು, ಅಂತಹ ಮಹಾರಥಿಗಳು ತಂದೆಗೆ ಬೇಕು. ಮತ್ತು ಆ ಮಹಾರಥಿಗಳು ಯಾವುದೇ ಮಹಲುಗಳಲ್ಲಿ ಇಲ್ಲ. ಆ ಮಹಾರಥಿಗಳು ಯಾವುದೇ ಎತ್ತರೆತ್ತರದ ಮಹಲುಗಳಲ್ಲಿ ಇಲ್ಲ. ಒಂದು ವೇಳೆ ಇದ್ದರೂ ಒಳ್ಳೆಯದು, ಬೇಗನೆ ಬಂದು ಬಿಡಿ. ಆ ಮಹಾರಥಿಗಳು ಗುಡಿಸಲಿನಲ್ಲಿ ಕುಳಿತಿದ್ದಾರೆ. ಆದ್ದರಿಂದ ಈಗ ಬಾಬಾ ಪ್ರತಿಯೊಬ್ಬರ ಗುಡಿಸಲಿನ ಬಾಗಿಲನ್ನು ತಟ್ಟುತ್ತಿದ್ದಾರೆ. ಏನೆಂದರೆ, ನಿಮ್ಮ ತಂದೆ ಬಂದಿದ್ದಾರೆ, ನೀವೂ ಸಹ ಬನ್ನಿರಿ, ನಡೆಯಿರಿ, ಸೇರಿಕೊಂಡು ಸ್ವರ್ಗವನ್ನು ತಯಾರು ಮಾಡೋಣ. ಒಳ್ಳೆಯದು, ಮತ್ತೆ ಸಿಗೋಣ. ಯಾವ ಕಾರ್ಯಗಳು ಉಳಿದಿವೆಯೋ ಅವುಗಳನ್ನು ಪೂರೈಸಿ ಈ ವರದಾನಿ ಹಸ್ತ ತಂದೆಯದು ಪ್ರತಿಯೊಬ್ಬ ಮಗುವಿನ ತಲೆಯ ಮೇಲಿದೆ. ನೀವು ಮಧುಬನದ ವೇದಿಕೆಗೆ ನೀವು ತಲುಪಲು ಸಾಧ್ಯವಾಗುತ್ತಿರಲಿಲ್ಲ ಅಲ್ಲವೇ? ಆದ್ದರಿಂದ ನಿಮ್ಮ ಮನಸ್ಸಿನ ಕೂಗನ್ನು ತಂದೆ ಕೇಳಿಸಿಕೊಂಡರು ಮತ್ತು ನಿಮ್ಮ ಬಳಿ ನಡೆದು ಬಂದಿದ್ದಾರೆ. ಸರಿ ತಾನೆ? ಮತ್ತೆ ಸಿಗೋಣ. ಮತ್ತೊಂದು ಮಹಾವಾಕ್ಯ ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 7/9/2022. ಮಧುರ ಮಕ್ಕಳೇ, ಪ್ರೀತಿಯ ರಿಟರ್ನ್ ಸ್ವಪರಿವರ್ತನೆಯಾಗಿದೆ. ತಂದೆಯ ಸಮಾನ ದಾತ ಆಗುವ ಶಿಕ್ಷಣವನ್ನು ಕೊಡುವಂತಹ ಪ್ರತಿ ಶ್ವಾಸವನ್ನು ಈಗ ಸಫಲ ಮಾಡಿಕೊಳ್ಳುವ ಸೂಚನೆಯನ್ನು ಕೊಡುವಂತಹ ಜ್ಞಾನದ ಅಭಿಮಾನದಿಂದ ಹೊರಗೆ ತೆಗೆದು ಆತ್ಮಾಭಿಮಾನಿಯನ್ನಾಗಿ ಮಾಡುವಂತಹ ಪರಮ ಶಿಕ್ಷಕ ಶಿವ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು, ಮಕ್ಕಳ ಸಂಕಲ್ಪ ಇದೆ. ತಂದೆಯ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಅಂದ ಮೇಲೆ ತಂದೆ ಬರಲೇಬೇಕಾಯಿತಲ್ಲವೇ? ಈ ಮಿಲನ ಪ್ರತಿಯೊಬ್ಬರ ಹೃದಯದಲ್ಲಿ ತಂದೆಯ ಪ್ರೀತಿ, ತಂದೆಯ ಲಗನ್, ಈ ಪ್ರೀತಿಯೇ ಎಳೆದುಕೊಂಡು ಬಂದಿದೆಯಲ್ಲವೇ? ಮಕ್ಕಳು ಕರೆದಾಗ ತಂದೆ ಬಾರದಿರಲು ಎಂದಿಗೂ ಸಾಧ್ಯವಿಲ್ಲ. ಒಂದು ಬಾರಿಯಲ್ಲ, ಬಾರಿ ಬಾರಿಗೂ ಭೇಟಿಯಾಗುತ್ತಿದ್ದೀರಲ್ಲವೇ? ಭೇಟಿಯಾಗುತ್ತಿದ್ದೀರಿ ತಾನೇ? ಕಡಿಮೆ ಸಮಯದಲ್ಲಿ ಎಷ್ಟೊಂದು ವೇಗವಿದೆ. ಎಷ್ಟು ಬಾರಿ ಭೇಟಿಯಾಗಿದ್ದೀರಿ ಯೋಚಿಸಿ. ಮಿಲನ ಮತ್ತು ಪ್ರೀತಿಯ ರಿಟರ್ನ್ ಏನು ಕೊಡುವಿರಿ? ಏಕೆಂದರೆ ತಂದೆಯ ಪ್ರೀತಿಯು ಪ್ರತಿಯೊಬ್ಬ ಮಗುವಿನ ಮೇಲಿದೆ ಮತ್ತು ಇರುತ್ತದೆ ಕೂಡ. ತಂದೆಯ ಪ್ರೀತಿ ನಿಸ್ವಾರ್ಥ ಪ್ರೀತಿಯಾಗಿದೆ, ಸದಾ ಇದೆ, ಸದಾ
ಇರುವುದು. ಪ್ರತಿಯೊಬ್ಬ ಮಗು ಎಷ್ಟೊಂದು ಪ್ರೀತಿಯಿಂದ ತಂದೆಯನ್ನು ಆಹ್ವಾನ ಮಾಡುತ್ತಾರೆ. ತಂದೆಯಂತೂ ಬರುತ್ತಾರೆ, ಆದರೆ ಈ ಪ್ರೀತಿಯ ರಿಟರ್ನ್ ಏನಿದೆ? ಸೇವೆ. ಮತ್ತೇನಿದೆ? ಮೊದಲ ರಿಟರ್ನ್ ಆಗಿದೆ ಸ್ವಯಂ ಪರಿವರ್ತನೆ. ಇಷ್ಟು ಸಮಯದಿಂದ ತಂದೆಯ ಮಕ್ಕಳು ಆಗಿದ್ದೀರಿ. ಏನು ಕಲಿಸಿದರೋ ಊಟ ಪಾನೀಯದ ಶುದ್ಧಿಯಂತೂ ಮಾಡಿಕೊಂಡಿರಿ, ಆದರೆ ಸಂಸ್ಕಾರಗಳ ಪರಿವರ್ತನೆ ಆಗಬೇಕಿತ್ತು. ಅದರಲ್ಲಿ ಹಿಂದೆ ಉಳಿದು ಬಿಟ್ಟಿರಿ ಅಲ್ಲವೇ? ಪರಿವರ್ತನೆ ಎಂದರೆ ಏನು? ನಿಮ್ಮನ್ನು ನೋಡಿ ಹೇಳಬೇಕು, ಇವರು ಯಾರ ಮಕ್ಕಳು? ಈ ಫರಿಸ್ತಾಗಳು ಯಾರು? ಯಾರು ನಿಮ್ಮನ್ನು ಭೇಟಿಯಾಗುತ್ತಾರೆ ಅವರಿಗೆ ಅನಿಸಬೇಕು, ಇವರಿಗೆ ನಮ್ಮ ಬಗ್ಗೆ ಇರುವ ಪ್ರೀತಿ ಇದೆಯಲ್ಲವೇ? ಅದು ತೋರಿಕೆಯದ್ದಲ್ಲ, ಅದು ಸ್ವಾರ್ಥದ್ದಲ್ಲ, ಅದು ಸತ್ಯ ಪ್ರೀತಿಯಾಗಿದೆ. ಅಂತಹ ಪ್ರೀತಿ ಇದೆಯೇನು? ತಂದೆಗೆ ಎಂತಹ ಪ್ರೀತಿ ಇದೆ? ಹಾಗಾದರೆ ಹೇಗಾಗಬೇಕು? ತಂದೆಯ ಸಮಾನ ಆಗಬೇಕು, ಸಮಾನವಾಗಬೇಕು. ಹಾಗಾದರೆ ಸಮಾನತೆಯ ಗುರುತು ಏನಾಗಿರುತ್ತದೆ? ಒಂದು ವೇಳೆ ಯಾರಿಗಾದರೂ ನಿಸ್ವಾರ್ಥ ಪ್ರೇಮವಿದ್ದರೆ ಇದು ಸಮಾನತೆಯ ಗುರುತಾಗಿದೆ. ಒಂದು ವೇಳೆ ಬುದ್ಧಿಯಲ್ಲಿ ಸ್ವಲ್ಪವೂ ದುರಾಸೆ ಬಂದರೆ ಇದು ತಂದೆಗೆ ಸಮಾನವಲ್ಲ, ಇದು ಮನುಷ್ಯರಿಗೆ ಸಮಾನವಾಗುವ ಗುರುತಾಗಿದೆ. ಏಕೆಂದರೆ ದೇವತೆಗಳು ಕೂಡ ಕೇಳುವುದಿಲ್ಲ. ಪ್ರತಿಯೊಬ್ಬ ಮಗು ದಾತನಾಗಬೇಕು. ಏನಾಗಬೇಕು? ದಾತ ಆಗಿದ್ದೀರಾ ಅಥವಾ ಆಗುವುದು ಬಾಕಿ ಇದೆಯೇ? ಇನ್ನೂ ಬಾಕಿ ಇದೆ. ಬಹಳಷ್ಟು ಮಕ್ಕಳಿದ್ದಾರೆ, ಬರುವಂತಹವರೂ ಇದ್ದಾರೆ. ಯಾರಿಗೆ ತಂದೆಯ ಬಗ್ಗೆ ಪ್ರೀತಿ ಇಲ್ಲ, ಆದರೆ ತಂದೆಯ ಬಳಿ ಬರುತ್ತಾರೆ, ಮಿಲನಕ್ಕೆ ಬರುತ್ತಾರೆ. ಎಲ್ಲಾದರೂ ನಮ್ಮ ಕಾರ್ಯ ಆಗಲಿ, ಎಲ್ಲಾದರೂ ಸ್ವಲ್ಪ ಜನ ಗುಂಪು ಸೇರಲಿ, ಇದರಿಂದ ನಮ್ಮ ಕಾರ್ಯ ನಡೆಯುತ್ತಿರಲಿ ಎಂದು ಹೇಳುವುದೂ ಸಹ ಸ್ವಾರ್ಥವಾಗಿದೆ. ತಂದೆಯ ಮಿಲನದಲ್ಲಿ ನಿಸ್ವಾರ್ಥ ಭಾವನೆ, ನಿಸ್ವಾರ್ಥ ಪ್ರೀತಿ, ಒಬ್ಬರಿಗೊಬ್ಬರು ನಿಸ್ವಾರ್ಥ ಮಿಲನ ಇರಬೇಕು. ಇಂದಿನಿಂದ ಸ್ವಪರಿವರ್ತನೆ. ನೀವು ಪರಿವರ್ತನೆಯಾಗುತ್ತಿದ್ದಂತೆಯೇ ನಿಮ್ಮನ್ನು ನೋಡಿ ವಿಶ್ವ ತಾನಾಗಿಯೇ ಪರಿವರ್ತನೆಯಾಗುವುದು. ಮತ್ತು ಎಷ್ಟು ಜನ ನನ್ನನ್ನು ನೋಡುತ್ತಾರೆ ಎಂದು ಆಲೋಚಿಸಬಾರದು. ಇಲ್ಲ, ನೀವು ಯಾವಾಗ ಸೂಕ್ಷ್ಮ ಸೇವೆ ಮಾಡುತ್ತೀರೋ, ಮನಸ್ಸಿನ ಸೇವೆ ಮಾಡುತ್ತೀರೋ, ಆಗ ನಿಮ್ಮ ಮೇಲೆ ಒಬ್ಬರ ದೃಷ್ಟಿ ಇರುವುದಿಲ್ಲ, ಅನೇಕ ಆತ್ಮರ ದೃಷ್ಟಿ ಇರುವುದು. ಕೇವಲ ಈ ಶರೀರವನ್ನು ನೋಡುತ್ತಿದ್ದಾರೆ ಎಂದು ಆಲೋಚಿಸುವುದಲ್ಲ, ಅಲ್ಲ, ನನ್ನ ಆತ್ಮವನ್ನು ನಾನು ಫರಿಸ್ತಾ ಆಗಿ ಇಡೀ ವಿಶ್ವವನ್ನು ಸುತ್ತುತ್ತಿದ್ದೇನೆ. ಆ ರೂಪವನ್ನು ಇಡೀ ಜಗತ್ತಿನ ಸಂಸಾರವು ನೋಡುತ್ತಿದೆ. ಇಂತಹ ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆಯಾಗುವುದು. ಪ್ರೀತಿಗೆ ರಿಟರ್ನ್ ತಂದೆಗೆ ಕೊಡಬಲ್ಲಿರೆ? ನೀಡುತ್ತೀರಲ್ಲವೇ? ಬಾಬಾ ಶರೀರವನ್ನು ಬಿಡಲೇಬೇಕಿದೆ, ನಾವೇಕೆ ಬದಲಾಗಬೇಕು ಎಂದು ಆಲೋಚಿಸುವುದಿಲ್ಲ ತಾನೆ? ಅಂತಹ ವಿಚಾರವೂ ಬರುವುದಿಲ್ಲ ತಾನೆ? ಯಾವಾಗ ಲೌಕಿಕ ಜಗತ್ತಿನ ಪ್ರೀತಿಯಲ್ಲಿ ತಮ್ಮನ್ನು ತಾವು ಇಷ್ಟೊಂದು ಬದಲಾಯಿಸಿಕೊಳ್ಳುತ್ತಾರೆ ಎಂದ ಮೇಲೆ ಇದು ಯಾರ ಪ್ರೀತಿಯಾಗಿದೆ? ಪಾರಲೌಕಿಕ ತಂದೆಯ ಪ್ರೀತಿಯಾಗಿದೆ. ಹಾಗಾದರೆ ಎಷ್ಟೊಂದು ಪರಿವರ್ತನೆಯಾಗಬೇಕು? ಆಗಬೇಕಲ್ಲವೇ? ಪ್ರತಿಯೊಬ್ಬ ಮಗು ಸಂಕಲ್ಪ ಮಾಡಿಕೊಂಡು ಹೋಗಲಿ, ಏಕೆಂದರೆ ಸಮಯ ಕಡಿಮೆ ಇದೆ. ಈಗ ಬಾಬಾ ಬಹಳ ಸಮಯದ ಬಗ್ಗೆ ಹೇಳುತ್ತಿದ್ದಾರೆ ಎಂದು ಆಲೋಚಿಸಬಾರದು. ಸಮಯ ಕಡಿಮೆ ಇದೆ, ಆದರೆ ಈಗ 4 ಕಡೆ ಗೊಂದಲದ ವಾತಾವರಣ ಉಂಟಾಗಿದೆ. ಈಗ ಸಮಯ ನಿಜವಾಗಿಯೂ ಕಡಿಮೆ ಇದೆ. ಕಡಿಮೆ ಎಂದರೆ ಸಂಪೂರ್ಣ ಕಡಿಮೆ. ಎಲ್ಲಾದರೂ ಜೀವನದಲ್ಲಿ ತಮ್ಮ ಆಸಕ್ತಿಗಳನ್ನು ಪೂರೈಸಿಕೊಳ್ಳುವುದರಲ್ಲೇ ಸಮಯ ಕಳೆದು ಹೋಗಬಾರದು. ಒಂದೊಂದು ಉಸಿರನ್ನು ಸಫಲ ಮಾಡಿಕೊಳ್ಳಬೇಕು. ಮಾಡುತ್ತೀರಾ? ಅಭಿಮಾನ ಜೊತೆಯಲ್ಲಿ ಬರುವುದಿಲ್ಲ ಮತ್ತು ಪಡುವುದಿದ್ದರೂ ಯಾವುದರ ಬಗ್ಗೆ ಪಡುವುದು? ಏನಾದರೂ ಜೊತೆಯಲ್ಲಿ ಇರುವುದೇ? ಯಾವುದಾದರೂ ವಸ್ತು ಶಾಶ್ವತವಾಗಿ ಇದೆಯೇ? ಮಿತ್ರ ಸಂಬಂಧಿಕರು ಶಾಶ್ವತವಾಗಿ ಇದ್ದಾರೆ? ಅವರ ಮಾತು ಬಿಡಿ, ನೀವು ಶಾಶ್ವತವಾಗಿ ಇದ್ದೀರಾ? ಇರುತ್ತೀರಾ? ಇಲ್ಲ ತಾನೆ? ಯಾರೂ ಕಾಯಂ ಆಗಿ ಇರುವುದಿಲ್ಲ. ಎಲ್ಲರೂ ವಾಪಸ್ ಹೋಗಬೇಕಿದೆ, ಬೇಗ ಹೋಗಬೇಕಿದೆ. ಎಲ್ಲಾದರೂ ಸೂಕ್ಷ್ಮದಲ್ಲಿಯೂ ಅಭಿಮಾನ ಬರಬಾರದು.
ಏಕೆಂದರೆ ಅಭಿಮಾನ ಬಂದರೆ ಚಕನಾಚೂರ್ ಮಾಡಿಬಿಡುವುದು. ನೀವು ಸಹ ಪುಡಿ ಪುಡಿಯಾಗುತ್ತೀರಿ, ಸರಿ ತಾನೆ? ನಾನು ಎಷ್ಟು ಮಕ್ಕಳನ್ನು ಭೇಟಿ ಮಾಡಿಸಿದ್ದೇನೆ. ನಾನು ಏನು ಮಾಡುತ್ತೇನೆ? ನನ್ನ ಬಳಿ ಏನೇನಿದೆ? ಯಾವುದೂ ಕೆಲಸಕ್ಕೆ ಬರುವುದಿಲ್ಲ. ನನ್ನ ಬಳಿ ಎಷ್ಟೊಂದು ಜ್ಞಾನವಿದೆ, ಅಥವಾ ನಾನು ಎಷ್ಟೊಂದು ಪುಸ್ತಕಗಳನ್ನು ಓದಿದ್ದೇನೆ. ಒಂದು ವೇಳೆ ಅಭಿಮಾನವಿದ್ದರೆ ಈ ಜ್ಞಾನ ಯಾವ ಕೆಲಸಕ್ಕೂ ಬರುವುದಿಲ್ಲ. ಏಕೆಂದರೆ ಯಾವ ಪುಸ್ತಕಗಳನ್ನು ಓದಿದ್ದೀರೋ ಅವುಗಳನ್ನು ಇಲ್ಲೇ ಓದಿದ್ದೀರಿ, ಇಲ್ಲೇ ಬಿಟ್ಟು ಹೋಗುತ್ತೇವೆ. ಮತ್ತು ಯಾವಾಗ ಮೇಲೆ ಹೋಗುವಿರೋ ಆಗ ತಂದೆ ಯಾವ ಪುಸ್ತಕವನ್ನು ಮುಂದೆ ಇಡುತ್ತಾರೋ ಮತ್ತು ಆಗ ಹೇಳುವುದು, ಇದನ್ನು ನಾನು ಓದಲೇ ಇಲ್ಲ. ಆಗ ಏನಾಗುವುದು? ಆದ್ದರಿಂದ ತಂದೆ ಏನು ಓದಿಸುತ್ತಿದ್ದಾರಲ್ಲವೇ, ಆತ್ಮಾಭಿಮಾನಿ ಭವ. ಆತ್ಮಾಭಿಮಾನಿಯಾಗಿರಿ, ದೇಹದ ಅಭಿಮಾನವನ್ನು ಬಿಡಿ. ಇದು ನಂಬರ್ 1 ಪುಸ್ತಕವಾಗಿದೆ ಮತ್ತು ಇದೇ ಪುಸ್ತಕವನ್ನು ತಂದೆ ಧರ್ಮರಾಜಪುರಿಯಲ್ಲಿ ತೆರೆಯುವರು. ಒಂದು ವೇಳೆ ಯಾರಾದರೂ ದೇಹದ ಪುಸ್ತಕಗಳನ್ನು ಓದಿದ್ದರೆ ಈಗಲೇ ಮುಚ್ಚಿಬಿಡಿ. ನಾನು ಆತ್ಮನಾಗಿದ್ದೇನೆ, ನನ್ನ ತಂದೆ ಪರಮಪಿತನಾಗಿದ್ದಾರೆ, ನಾನು ಅವರ ಜೊತೆ ಹೋಗಬೇಕಿದೆ. ನನ್ನ ಈ ಸ್ವಧರ್ಮ ಮರೆಯಬಾರದು. ಎಲ್ಲರಿಗೂ ನೆನಪಿರುವುದೇ, ಪಕ್ಕಾ ನೆನಪಿರುವುದೇ. ನಾನು ಯಾರು? ಆತ್ಮ ಕೇವಲ ಕೇಳುವುದಕ್ಕೆ ಅಲ್ಲ, ಆತ್ಮ ಆಗಬೇಕು. ಒಳ್ಳೆಯದು, ಮತ್ತೆ ಸಿಗೋಣ. ವರದಾನ: ಸಮೀಪ ರತ್ನಭವ. ನೀವು ಮಕ್ಕಳು ಸ್ವಯಂವನ್ನು ತಂದೆಯ ಸಮೀಪ ಇದ್ದೇನೆ ಎಂದು ತಿಳಿದುಕೊಳ್ಳುತ್ತೀರಾ? ಸಮೀಪದವರು ಯಾರು? ಯಾರು ಎಷ್ಟರ ಮಟ್ಟಿಗೆ ತಂದೆಯ ಗುಣಗಳಲ್ಲಿ ಸ್ಥಿತಿಯಲ್ಲಿ ಸಮೀಪವಿದ್ದಾರೋ ಅಷ್ಟೇ ಅಲ್ಲಿ ಸ್ಥಾನದಲ್ಲಿಯೂ ಸಮೀಪವಿರುತ್ತಾರೆ. ಅದು ಮನೆಯಲ್ಲಿರಲಿ ಅಥವಾ ರಾಜ್ಯದಲ್ಲಿರಲಿ, ಸ್ಥಿತಿಯು ಸ್ಥಾನದ ಹತ್ತಿರ ತರುತ್ತದೆ. ನೀವೆಲ್ಲ ಮಕ್ಕಳು ಸಮೀಪವಾಗಬಹುದು, ಏಕೆಂದರೆ ಬೇಹದ್ದಿನ ತಂದೆ ಅಕೂಟ್ ಮತ್ತು ಅಖಂಡವಾಗಿದ್ದಾರೆ. ಸಂತುಷ್ಟರಾಗಿರುವುದು ಮತ್ತು ಸಂತುಷ್ಟಪಡಿಸುವುದು ಇದೇ ಮುಖ್ಯ ಪುರುಷಾರ್ಥವಾಗಿದೆ. ತಂದೆಯಿಂದ ಸರ್ವ ಪ್ರಾಪ್ತಿ ಮಾಡಿಕೊಂಡು ಸದಾ ಸಂತುಷ್ಟರಾಗಿರಿ, ಆಗ ಸದಾ ಸಮೀಪತೆಯ ಅನುಭವ ಮಾಡುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.